ತುಮಕೂರಿನಲ್ಲಿ ಜಿಲ್ಲಾ ಮಟ್ಟದ ಜನತಾ ದರ್ಶನದಲ್ಲಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದ ಡಾ ಜಿ ಪರಮೇಶ್ವರ್. ತುಮಕೂರು ಜಿಲ್ಲಾ ಉಸ್ತುವಾರಿಗಳು ಹಾಗೂ ಸಚಿವರು ಕಾರ್ಯಕ್ರಮದಲ್ಲಿ ಶಾಸಕರಾದ ಬಿ ಸುರೇಶ್ ಗೌಡ, ಬಿ ಜ್ಯೋತಿ ಗಣೇಶ್ ಹಾಗೂ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ ಹಾಗೂ ಎಸ್ಪಿ ಅಶೋಕ್ ರವರಿಂದ ಹಾಗೂ ಅನೇಕ ಗಣ್ಯರಿಂದ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಉದ್ಘಾಟನೆ ನೆರವೇರಿಸಲಾಯಿತು. ನಗರದ ಕೇಂದ್ರ ಗ್ರಂಥಾಲಯದಲ್ಲಿ ನೆರವೇರಿದ ಜಿಲ್ಲಾ ಮಟ್ಟದ ಜನತಾ ದರ್ಶನದಲ್ಲಿ ಸಮಸ್ಯೆಗಳ ಅರ್ಜಿಯ ಮಹಾಪೂರವೇ ಹರಿದು ಬಂದವು. ಜನತಾ ದರ್ಶನದಲ್ಲಿ 3 ಗಂಟೆಯಲ್ಲಿ ಸುಮಾರು 738 ಅರ್ಜಿಗಳು ಸಾರ್ವಜನಿಕರಿಂದ ಸ್ವೀಕರಿಸಿದ ಸಚಿವ ಪರಮೇಶ್ವರ್. ವರದಿಗಾರ ಸುರೇಶ್ ಎನ್ಯು, ಕೊರಟಗೆರೆ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಜೊತೆಗೆ ಜನಸಮುದಾಯ ಕೂಡ ಬಹಳ ಬಿಚ್ಚು ಮನಸ್ಸಿಂದ ನಿಮ್ಮ ಅಹವಾಲುಗಳನ್ನ, ಸಮಸ್ಯೆಗಳನ್ನ ನಮ್ಮ ಹತ್ರ ತಗೊಂಡು ಬರ್ಬೇಕು. ಇಲ್ಲೇ ಹೋದ್ರೆ ನೀವಲ್ಲೇ ನಾವಿಲ್ಲೇ, ಆ ರೀತಿ ಆಗೋದು ಬೇಡ ಅಂತೇಳಿ ನಾನು ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ. ಇವತ್ತು ಬಹಳ ಉತ್ತಮವಾದಂಥ ಕಾರ್ಯಕ್ರಮ ಆಗಿದೆ ಮತ್ತು ಬಹಳಷ್ಟು ಜನರಿಗೆ ಸಮಸ್ಯೆಗಳು ಕೂಡ ಬಗೆಹರಿದಿದ್ದಾವೆ. ಮುಂದೆ ಅದನ್ನೇ ಮಾಡ್ಕೊಂಡು ಹೋಗೋಣ ಅಂತಕ್ಕಂಥ ಮಾತು. ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಜ್ಯೋತಿ ಗಣೇಶ್ ಅವರು ಬಂದಿದ್ದಾರೆ ಮತ್ತು ನಮ್ಮ BMTCಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಿಕೇತ್ ಮೌರ್ಯ ಅವರು ಬಂದಿದ್ದಾರೆ. ಆಮೇಲೆ ನಮ್ಮ ಗ್ಯಾರಂಟಿ ಕೊಡುವಂಥ ನಮ್ಮ ಅಧ್ಯಕ್ಷರು, ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರು ಚಂದ್ರಶೇಖರ್ ಅವರು ಮತ್ತು ಆಮೇಲೆ ನಮ್ಮ ಕೂಡ ಅಹವಾಲು ಕೊಟ್ಕೊಂಡು ಬಂದಿರೋ ಜನ ಬಿಟ್ಟು ಕೆಲವರೆಲ್ಲ ನೋಡಕ್ಕೂ ಬಂದವರು ಅಲ್ವೇ ನಮ್ಮ ಸ್ವಾಗತರು ಅವರೆಲ್ಲ ಏನು ನಡೀತಾ ಈಗ ನೋಡೋಣ ಅಂತ ಅವರು ಬಂದಿದ್ದಾರೆ. ಮತ್ತು ಬಹಳಷ್ಟು ಜನ ಅಹವಾಲುಗಳನ್ನು ಒತ್ಕೊಂಡು ಅವೆಲ್ಲ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮಗೆಲ್ಲ ಅಭಿನಂದನೆಗಳು. ಜೊತೆಗೆ ಇಂಥದ್ದೇ ಕಾರ್ಯಕ್ರಮವನ್ನು ನಾವು ಮುಂದಿನ ದಿನದಲ್ಲಿ ಬಹುಶಃ ತಾಲೂಕು ಮಟ್ಟದಲ್ಲೇ ಮಾಡ್ಬೋದು ಅಥವಾ ಜಿಲ್ಲಾ ಮಟ್ಟದಲ್ಲೇ ಮಾಡ್ಬೋದು, ಆ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇರುವಂಥದ್ದು. ಮತ್ತು ಅದು ಕಾನೂನಿನ ಚೌಕಟ್ಟಿನಲ್ಲಿ, ಅಂದರೆ ತಹಸೀಲ್ದಾರ್ ಕೋರ್ಟು, ಅಸಿಸ್ಟೆಂಟ್ ಕಮಿಷನರ್ ಕೋರ್ಟು, ಆಮೇಲೆ DC ಕೋರ್ಟು, ಕಾನೂನಿನ ಚೌಕಟ್ಟಿನಲ್ಲಿ ಮಾಡುವಂಥದ್ದು. ಅದಕ್ಕೆ ಯಾರು ಇನ್ಫ್ಲೂಯೆನ್ಸ್ ನಡೆಯೋದಿಲ್ಲ. ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿ ನೋಡಿ ಕೆಲಸ ಮಾಡಿ ಇದನ್ನು ಅಂತ ಹೇಳಿದರೂ ಕೂಡ ಸಾಮಾನ್ಯವಾಗಿ ಹೇಳೋದಿಲ್ಲ. ಕೋರ್ಟ್ ಕೇಸಸ್ಗಳಿದ್ದರೆ ನಾವು ಇಂಟರ್ಫಿಯರೆನ್ಸ್ ಆಗೋದಿಲ್ಲ. ಯಾಕೆಂದರೆ ಅವರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಅವರಿಗೆ ನಿಯಮಗಳಿದ್ದಾವೆ. ಆ ನಿಯಮಗಳನ್ನು ಗಾಳಿಗೆ ತೂರ್ಬಿಟ್ಟು ಅವ್ರು ಕೆಲಸ ಮಾಡೋಕ್ಕಾಗೋದಿಲ್ಲ. ತಹಸೀಲ್ದಾರ್ ಆಗಲಿ, AC ಆಗಲಿ, DC ಆಗಲಿ. ಆದ್ರಿಂದ ಅವರಿಗೆ ಕೊಟ್ಟಂತ ಅಧಿಕಾರವನ್ನು ಚಲಾಯಿಸಲು ಮಾಡಬೇಕು. ಇದರಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಹೆಚ್ಚು ಅರ್ಜಿಗಳು ಕಂದಾಯ ಇಲಾಖೆಗೆ ಹಾಕಬಹುದು. ಅಂದ್ರೆ ಎಲ್ಲೋ ಒಂದು ಕಡೆ ತಹಸೀಲ್ದಾರ್ಗಳು, ಅಸಿಸ್ಟೆಂಟ್ ಕಮಿಷನರ್ಗಳು ಆ ಹಂತದಲ್ಲಿ ನೀವು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಇದನ್ನ ತೋರಿಸುತ್ತೆ ಅಂತ ನನ್ನ ಭಾವನೆ. ಯಾಕೆಂದ್ರೆ ಬೇರೆ ಬೇರೆ ಇಲಾಖೆಗಳಿಗೂ ಇದೇ ಸಮಸ್ಯೆ ಇಲ್ಲ ಅಂತಲ್ಲ. ಅಲ್ಲಿ ನಿಮಗೆ ಅರ್ಜಿಗಳು ಕಡಿಮೆ ಇದೆ ಅಂತ ಹೇಳಿದ್ರೆ ಸಮಸ್ಯೆಗಳು ಕಡಿಮೆ ಇದೆ ಅಂತ. 450 ಅರ್ಜಿಗಳು ಬರುತ್ತೆ ಒಂದು ಇಲಾಖೆಗೆ ಅಂತ ಹೇಳಿದ್ರೆ, ನಾನು ಅದೇ ಹೇಳ್ತಾ ಇದ್ದೆ. ಇಲ್ಲಿ ನಾವು ತಹಸೀಲ್ದಾರ್ಗಳನ್ನೇ ಪ್ರತಿ ಸರಿ ನಾನು ತಹಸೀಲ್ದಾರ್ ಚಿಕ್ಕನಾಯಕನಹಳ್ಳಿ, ತಹಸೀಲ್ದಾರ್ ಶಿರಾ, ತಹಸೀಲ್ದಾರ್ ಗುಬ್ಬಿ, ತಿಪ್ಪೂರು ಅಂತ ಕೂಗ್ತಾ ಇದ್ದೆ ಬಸ್ ಸ್ಟ್ಯಾಂಡ್ನಾಗೆ ಕೂಗಿದ್ದೆ. ಯಾಕೆಂದ್ರೆ ತಹಸೀಲ್ದಾರ್ಗಳದ್ದು ಹೆಚ್ಚು ಸಮಸ್ಯೆ ಬಂದಿದೆ. ನಾನು ನಿಮಗೆ ಏನು ಸೂಚನೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಸಮಸ್ಯೆ ಬಂದ್ರೆ ಜಿಲ್ಲಾಧಿಕಾರಿಗಳು ಕೇಳ್ತೀನಿ. ಆದ್ರೆ ರಾಜ್ಯದಲ್ಲಿ ಸಮಸ್ಯೆ ಬಂದ್ರೆ ನನ್ನನ್ನು ಕೇಳ್ಬೋದು ಅಥವಾ ಕಂದಾಯ ಸಚಿವರನ್ನು ಕೇಳ್ಬೋದು. ಆದ್ರೆ ಇಲ್ಲಿ ಸಮಸ್ಯೆ ತಹಸೀಲ್ದಾರ್ಗೆ ಬಂದಾಗ ನೀವು ಸರಿಯಾಗಿ ಸ್ಪಂದಿಸದೆ ಹೋದ್ರೆ ಈ ರೀತಿ ಆಗುತ್ತೆ.
ಅವನೊಂದು ಒಬ್ಬ ವ್ಯಕ್ತಿ ಹೇಳಿದ, ಏನಿಲ್ಲ ನಮಗೆ ಕಾರ್ಡ್ ಹೆಸರು ಬದಲಾವ್ ನೋಡಿ, ಒಬ್ಬ ಫೋಟೋ ಇಟ್ಕೊಂಡು ಬಂದಿದ್ದಾನೆ, ಕಾರ್ಡ್ ಹಳೆ ಕಾರ್ಡ್, ಆ ಕಾರ್ಡಲ್ಲಿ ಅವನ ಹೆಸರು ಬದಲಾವಣೆ ಮಾಡ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ಅವನು 1 ವರ್ಷದಿಂದ ಕಾಯ್ತಾ ಇದ್ದಾನೆ. ಇದನ್ನ ಯಾರು ಮಾಡ್ಬೇಕು? ಇದನ್ನ ಆಹಾರ ಇಲಾಖೆಯವರು, ಅವ್ರು ಸಂಬಂಧಪಟ್ಟವರು ಅಥವಾ ಕಾರ್ಡ್ ಕೊಡೋರು ಯಾರಿದ್ದಾರೆ ಅವರು ಮಾಡಿ ಕೊಡ್ಬೇಕು. ಅದನ್ನ ಅನೇಕ ರೀತಿಯಲ್ಲಿ ಈಗ ಡಿಸ್ಪ್ಯೂಟ್ಸ್ ಇದೆ. ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಇದ್ರೆ ಕೋರ್ಟ್ಗೆ ಹೋಗ್ತಾರೆ, ಕೋರ್ಟ್ ಅಲ್ಲಿ ಆದೇಶ ಬರುತ್ತೆ. ಕೋರ್ಟ್ ಆದೇಶ ಬಂದರೂ ನೀವು ಮಾಡೋದಿಲ್ಲ. ದುರ್ದೈವ ಹೆಂಗಿದೆ ಅಂತ ಹೇಳಿದ್ರೆ, ಕೋರ್ಟ್ ಆದೇಶ ಬಂದಾಗ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾದದ್ದು ನಿಮ್ಮ ಧರ್ಮ, ನಿಮಗೆ ಕಾನೂನಲ್ಲಿ ಕೊಟ್ಟಿರೋ ಅಧಿಕಾರ. ಅದನ್ನು ಮಾಡಿದೆ ಅವ್ರನ್ನ 100 ಸರಿ ನಿಮ್ಮ ಕಚೇರಿಗೆ ಆಯಿಸಿ ಅಗಲ ಬರಂಗ್ ಮಾಡಿದ್ರೆ, ಅಲಿದಾಡಂಗ್ ಮಾಡಿದ್ರೆ, ಅದು ಯಾವ ನ್ಯಾಯ? ನಾನು ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೂ ಸೂಚನೆ ಕೊಡ್ತಕ್ಕಂಥದ್ದು, ನಾವು ಮುಂದೆ ಬಹುಶಃ 2 ತಿಂಗಳಿಗೋ 3 ತಿಂಗಳಿಗೋ ನಾವು ಮಾಡುವಾಗ ಸಮಸ್ಯೆಗಳು ಇದೇ ರೀತಿ ಅರ್ಜಿಗಳು